ಮೊದಲಿಗೆ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಈ ಸಭೆಗೆ ವಿವಿಧ ಸಮುದಾಯದ ಎಲ್ಲ ಪ್ರಮುಖರು ಬಂದಿದ್ದೀವಿ. ನಿಮಗೆ ವೆಲ್ಕಮ್ ಮಾಡ್ಕೊಳ್ತೀವಿ. ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಜಾಸ್ತಿ ಸಂಖ್ಯೆಯಲ್ಲಿ ಬಂದಿದ್ದೀವಿ. ಇದೆಲ್ಲರಿಗೂ ವೆಲ್ಕಮ್ ಮಾಡಿ, ಇದರ ಜೊತೆಗೆ ಇಂಥ ಸಭೆಯಲ್ಲಿ ಹಿರಿಯರ ಜೊತೆಗೆ ಮಕ್ಕಳು ಸೇರ್ಕೋಬೇಕು. ಅಂದರೆ ಯುವಕರು ಕೂಡ ಸೇರ್ಕೋಬೇಕು. ಹಂಗಿದ್ದಾಗ ಇದು ಆಚರಣೆ, ಇದರ ಹಿನ್ನೆಲೆ ಪ್ರತಿಯೊಂದು ಈಗಿನ ಮಕ್ಕಳಿಗೆ ಗೊತ್ತಾಗಬೇಕು. ಅದು ಗೊತ್ತಾಗ್ತಾ ಇಲ್ಲ. ಆ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ. ಹೀಗಾಗಿ ಅವ್ರೇನೋ ಮಾಡ್ಲಿಕ್ಕೆ ಹೋಗ್ತಾರೆ. ಆಮೇಲೆ ಎಲ್ಲಿವರೆಗೆ ನಮ್ಮ ಒಂದು ಹಿರಿಯರ ಒಂದು ಹಿಡಿತ ಇರುತ್ತೆ ಅಲ್ಲಿವರೆಗೆ ಊರು ಶಾಂತ ಇರುತ್ತೆ, ಏನೂ ಇರಲ್ಲ. ಇಲ್ಲಿ ನಾವು ಹಿರಿಯರು ಸ್ವಲ್ಪ ಹಿಂಸರ್ಟ್ ಬಿಡ್ತೀವಿ. ಈಗ ಮಕ್ಕಳ ಕೈಯಲ್ಲಿ ಏನಾದರೂ ಸ್ವಲ್ಪ ಅವ್ರಿಗೆ ಮುಂದುವರಿಲಿಕ್ಕೆ ಏನು ಇಲ್ದೆಲ್ಲ ಅವಘಡಗಳು. ಯಾಕಂದ್ರೆ ಅನುಭವದ ಕೊರತೆ ಇರುತ್ತೆ ಅವರಿಗೆ. ಯಾಕಂತ ಹೇಳಿದ್ರೆ ನೀವೆಲ್ಲ ಈಗ ನಿಮ್ಮ ಅನುಭವನ ಹಿಂದೆ ತಗೊಂಡ್ರೆ ಯಾವ ಜಾತಿ ಧರ್ಮ ಯಾವುದೇ ಇರಲ್ಲ, ಎಲ್ಲ ಸಹೋದರ ತರ ಬೆಳ್ಕೊಂಡ್ ಬಂದಿರ್ತೀರಿ. ಅವ್ರ ಮನೆಯಾಗ ನೀವು ಊಟ ಮಾಡಿರ್ತೀರಿ, ನಿಮ್ಮ ಮನೆಯಾಗ ಅವ್ರಿಗೆ ಊಟ ಮಾಡಿರ್ತೀರಿ. ಆ ಅನುಭವ ಈಗಿನ ಮಕ್ಕಳಿಗೆ ಕಡಿಮೆ. ಸೊ ಹೀಗಾಗಿ ಏನೇ ಕಾರ್ಯಕ್ರಮಗಳಿರ್ಲಿ, ನೀವು ಏನು ಹಿರಿಯರಿದ್ದೀರಲ್ಲ ಅದನ್ನ ಮುಂಚೂಣಿ ಏನಿದೆ ಅದನ್ನ ಬಿಟ್ಕೊಡ್ಬಾರ್ದು. ಯಾವಾಗ್ಲೂ ಹಿರಿಯರು ಮುಂಚೂಣಿ ಇರಬೇಕು. ಅದಕ್ಕೆ ಇಲಾಖೆ ಖಂಡಿತ ನಿಮ್ ಜೊತೆ ಇರುತ್ತೆ. ಅದ್ರ ಜೊತೆಗೆ ಈ ಹಬ್ಬನ ಯಾಕೆ ಆಚರಣೆ ಮಾಡ್ತೀವಿ, ಏನಿದೆ ವಿಶೇಷ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಗೊತ್ತಾಗ್ತದೆ. ನೋಡಿ, ಇಷ್ಟು ಏನಿದೆ ಒಂದು ವಿಶೇಷ ಹಬ್ಬ ಇದು. ತ್ಯಾಗ ಬಲಿದಾನದ ಒಂದು ಹಬ್ಬ. ಅದ್ರ ಜೊತೆಗೆ ನೀವೇನು ಒಂದು ಇದು ಮಾಡ್ತೀರಿ ಅದನ್ನು ಕೂಡ ನೀವು ದಾನ ಮಾಡುವಂಥದ್ದು. ಬಹಳಷ್ಟು ಇರೋ ಒಂದು ಇದೆಯಲ್ಲಿ ಏನು ಬಲಿ ಕೊಡ್ತೀರಿ ಅದರಲ್ಲಿ ಕೂಡ ಒಂದು ಸ್ನೇಹಿತರಿಗೆ ಕೊಡುವಂಥದ್ದು, ಇನ್ನೊಂದು ಏನಿದೆ ಯಾರೋ ಪಾಪ ಅತಿ ಬಡವರು ಇರ್ತಾರೆ ಅವ್ರಿಗೆ ಕೊಡುವಂಥದ್ದು, ಒಂದು ಪಾಲು ನೀವು ಇಟ್ಕೊಳ್ಳುವಂಥದ್ದು. ಇದು ಯಾಕೆ ಮಾಡಿದ್ದಾರೆ ನಮ್ಮ ಹಿರಿಯರು ಅಂತ ಹೇಳಿದ್ರೆ ಗೊತ್ತಾಗೇ ಆಗತ್ತೆ. ಆಮೇಲೆ ಪೊಲೀಸ್ ಸ್ಟೇಷನಲ್ಲಿ ಕೂಡ ನೀವು ಏನು ತೀರ್ಮಾನಗಳು ತಗೊಳ್ತೀರಿ, ಯಾವುದು ಸೂಕ್ತ ಇದೆ ಅದಕ್ಕೆ ಬೆಂಬಲವಾಗಿಯೂ ನಾವು ಕೆಲಸ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಹೀಗಾಗಿ ಅದನ್ನು ಮಾತ್ರ ನೀವು ಬಿಟ್ಕೊಡ್ಬೇಡಿ. ನಿಮ್ಮ ಜೊತೆಗೆ ನಾವು ಖಂಡಿತ ಇದ್ದೀವಿ ಅಂತ ಹೇಳ್ತಾ, ನೀವು ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ಇನ್ನೂ ಸೇರೋಣ. ಏನು ನಮ್ಮ ಒಂದು ಏನಿದೆ ಒಂದು ಅಭಿಪ್ರಾಯಗಳಿದೆ ಅದನ್ನು ಹಂಚ್ಕೊಳ್ಳೋಣ ಅಂತ ಹೇಳ್ತಾ, ಆ್ಯಕ್ಚುಲಿ ನನಗೆ 2 ದಿನದಿಂದ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇದೆ. ಸಭೆಗೆ ಆಗಮಿಸಿರುವಂಥ ಸಾಮಾನ್ಯ DSP ಅವರೇ, DSI ಆದ ಗೀತಾಂಜಲಿ ಸಿಂಧು ಅವರೇ, ಹಾಗೂ ಇಲ್ಲಿ ನೆರೆದಿರ ಧಾರ್ಮಿಕ ಮುಖಂಡರುಗಳೇ, ಪ್ರತಿ ವರ್ಷದಂತೆ ಈಗ ಇದು 3ನೇ ವರ್ಷ ನಾವು ಮಾಡ್ತಾ ಇರೋದಿಲ್ಲ ಹಬ್ಬನು. ಇಲ್ಲಿ ಅಂತ ಒಂದು ಇದೇನಿಲ್ಲ, ಅವರು ಏನು ಹೇಳಿದ್ರೆ ಅದೇ ಪ್ರಕಾರ ಶಿಸ್ತಾಗಿ ರಾಜೀವ್ ನಗರ ಮಸೀದಿಯಿಂದ ಹೊರಡ್ತಾರೆ, ಉಜಿರೆ ಸರ್ಕಲ್ ಬರ್ತಾರೆ. ಈ ದೊಡ್ಡ ಮಸೀದಿಯಿಂದ ಸ್ವಲ್ಪ ಕ್ರೌಡ್ ಹೆಚ್ಚಾಗ್ತೈತಿ. ನಾವೇನು ಹೇಳಿದ್ರಿ ಅಲ್ಲಿ ತರಕಾರಿ ಅಂಗಡಿ ಇದನ್ನೆಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ವಿ. ಲಾಸ್ಟ್ ಟೈಮ್ ಮಾಡಿದ್ವಿ, ಈ ಟೈಮ್ ಮಾಡ್ತೀವಿ. ನಮಗೆ ಗೊತ್ತಿದೆ ಹೊಸಬ್ರಾದ ಸಾಹೇಬ್ ಹೇಳಿರಲ್ಲ, ಹೊಸಬ್ರಾದ ಮಾತ್ರ ಇದನ್ನಿಸ್ತೈತಿ. ನಮ್ದು ಅಷ್ಟೇ, ಅವ್ರು ಹೇಳಿರೋ ಪ್ರಕಾರ ಸೇಮ್ ಟೈಮಿಂಗ್ ಈ ಸರಿ ಚಪ್ಪರದಲ್ಲೇ ಬರ್ತಾರೆ. ಅಲ್ಲಿಗೆ ಪ್ರತಿ ವರ್ಷನೂ ಬರ್ತಾರೆ, ಬಂದು ಅಲ್ಲಿ ಕ್ಲಬ್ ಬರ್ತಾರೆ, ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾರೆ. ತಮ್ಮ ಎಲ್ಲ ಗೊತ್ತಿದ್ದ ವಿಚಾರನೆ. ಆದ್ರೂ ಕೂಡ ಪದ್ಧತಿ ಗೌರ್ಮೆಂಟಿನ ಒಂದು ಇದ್ರ ಪ್ರಕಾರ ಏನಾದ್ರು ಲಾಸ್ಟ್ ಇಯರ್ ಕಳೆದ ಬಾರಿ ಏನಾದ್ರು ಹೆಚ್ಚು ಕಡಿಮೆ ಇದ್ರಿ ಈ ಟೈಮ್ ಸರಿಪಡಿಸ್ತೀನಿ ಅಂತ ಒಂದು ಮೀಟಿಂಗ್ ಕರೀತೀವಿ. ಆ ಪ್ರಕಾರ ಕರೆದಿದ್ದೀವಿ. ಆದ್ರೂ ಕೂಡ ತಾವು ಹತ್ರದಲ್ಲಿ ಮತ್ತೆ ಪ್ರೇಯರ್ ಐತಿ, ಮಧ್ಯಾಹ್ನ ಪ್ರೇಯರ್ ಶುಕ್ರವಾರ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡಿ ಸಂಜೆ ಇಡೋಣ ಅಂತ ಹೇಳ್ತೀನಿ. ತಾವು ಮತ್ತೆಲ್ಲ ಇದಕ್ಕೆ ಹೋಗಿರ್ತೀರಿ. ಆದ್ರೂ ಜಾಸ್ತಿ ಟೈಮ್ ಏನ್ ತಗೊಳಲ್ಲ. ಈ ನಮ್ಮ ಕರೆಗೆ ಹೋಗ್ಬಿಟ್ಟು ಇಷ್ಟು ಪ್ರಮಾಣದ ಬಂದಿದ್ದೀವಿ ಸರ್. ಒಂದು ಮೀಟಿಂಗ್ ಹತ್ರ ಒಂದು ಸ್ವಲ್ಪ ಏನೈತಿ ಅಂದ್ರೆ ಜನ ಬರೋದು ಕಡಿಮೆ. ಎಷ್ಟೇ ಫೋರ್ಸ್ ಮಾಡಿದಾಗಲೂ ಕಡಿಮೆ. ಇಲ್ಲೇನಿಲ್ಲ, ಇಲ್ಲಿ ಏನಿಲ್ಲ, ಏನು ಐತಿ ಅಂತ ಕರೆಯಲ್ಲ ನಾವು. ಆದ್ರೂ ಕೂಡ ನಮ್ಮಲ್ಲಿ ಈಗ ನಾವೇನೈತಿ, ನಾವು ನೀವು ಸೇರಿ ಒಂದು ನಿಮಗೆ ನಾವು ಬಂದೋಬಸ್ತ್ ಕೊಡ್ಬೇಕು, ನೀವು ಹಬ್ಬ ಮಾಡೋದು. ಈ ಮಧ್ಯದಲ್ಲಿ ಏನಾದ್ರು ನಿಮಗೆ ಯಾವ ರೀತಿ ಬಂದೋಬಸ್ತ್ ಬೇಕು, ಏನ್ ಬೇಕು, ಹೋದ ವರ್ಷ ಏನಾಗಿದೆ ಅಂತಂದ್ರೆ ಸರ್ ಹಿಂಗೆ ಕೆಲವರು ಎಲ್ಲ ಈ ಮೋಟರ್ ಸೈಕಲ್ನಾಗ ಸೌಂಡ್ ಮಾಡ್ಕೊಂತ ಓಡಾಡೋರು ಕೆಲವರು ಇರ್ತಾರೆ. ಅಂತದ್ದೇನಿಲ್ಲ ಇಲ್ಲಿ. ಅಂತವೇನಾದ್ರು ಇದ್ರು ಅವನ್ನೆಲ್ಲ ನೀವು ಹೇಳ್ಬೇಕು, ಹಿಂಗೈತಿ ಅಂತ. ಅವಾಗ ಏನೈತಿ ನಾವು ಆ ಪ್ರಕಾರ ಇದು ಮಾಡಕ್ ಅನುಕೂಲ ಆಗ್ತೈತಿ. ಆ ರೀತಿ ಏನಿಲ್ಲ. ಈ ಬಕ್ರೀದ್ ಹಬ್ಬದ ಶುಭಾಶಯ ಹೇಳ್ತಾ ಈ ಮಾತಾಡಕ್ ಅವಕಾಶ ಕೊಟ್ಟಿರೋ ತಮ್ಮೆಲ್ಲ ಬುದ್ಧಿಸಿ ನನ್ನ ಮಾತು. ನೋಡೋ ಒಳಗೆ 10 ವರ್ಷದಲ್ಲಿ 10 ಕುಟುಂಬ ಆಗಿರುತ್ತದೆ. ಮೂಲ ಏನಿದೆ ಒಂದೇ ಇರುತ್ತೆ. ಆ ಮೂಲ ನಾವು ಅರ್ಥ ಮಾಡ್ಕೋಬೇಕು. ಹಾಗಿದ್ದಾಗ ನಮ್ಮಲ್ಲಿ ಏನಿದೆ ಸಣ್ಣ ಪುಟ್ಟ ಏನಾದ್ರು ತಿಕ್ಕಾಟ ಮತ್ತೊಂದು ಏನಿರುತ್ತೆ ಅದೆಲ್ಲ ನಾವು ಏನಿದೆ ಅದನ್ನು ಬಗೆಹರಿಸಿ ನಾವು ಪ್ರೀತಿ ವಿಶ್ವಾಸದಿಂದ ಇರ್ಬೋದು. ಅದೇ ನಮ್ಮ ದೇಶದ ವಿಶೇಷತೆ ಅಂದ್ರೆ ಎಲ್ಲಾ ಧರ್ಮದ ಕೂಡ
ಒಂದು ಪ್ರೀತಿ ವಿಶ್ವಾಸದಿಂದ ಬದುಕುವಂಥದ್ದು. ಅದು ಸಂವಿಧಾನದಲ್ಲಿ ನಮಗೆ ಏನಿದೆ ಕೊಡಮಾಡ್ಕೊಟ್ಟಿದೆ, ಅದನ್ನು ಪಾಲನೆ ಮಾಡ್ಕೊಂತ ಬಂದ್ರೆ ಇವೆಲ್ಲವನ್ನ ನಾವು ಬಗೆಹರಿಸಬಹುದು. ಕೂತು ಬಗೆಹರಿಸಿದ್ರೆ ಎಂಥ ಸಮಸ್ಯೆನೂ ಕಾಣಲಿದೆ, ಪರಿಹರಿಸ್ಕೊಳ್ಬಹುದು ಅಂತ ಹೇಳ್ತಾ, ಈಗ ಅದು ಏನೇ ಬಂದೋಬಸ್ತ್ ಏನಿದೆ ನಮ್ಮವ್ರು ಖಂಡಿತ ನೋಡ್ಕೊಂತಾರೆ. ಅದು ನಿಮ್ಮ ಮೆರವಣಿಗೆ ಬರೋ ರೂಟ್ ಆಯ್ತು, ಮತ್ತೊಂದಾಯ್ತು, ಅದೆಲ್ಲ ನೋಡ್ಕೊಂತಾರೆ. ಅದ್ರ ಜೊತೆಗೆ ನಾನು ಮುಖ್ಯವಾಗಿ ಹೇಳುವಂಥದ್ದು